ಎಲ್ಲ ಇನ್ಸ್ಟಂಟ್ ಇದೆ ರೆಸಿಪಿ. ಇನ್ಸ್ಟೆಂಟ್ ಬೇಗ ಆಗುತ್ತೆ ಸರ್. ಫಸ್ಟ್ ಈ ಗೊಜ್ಜು ಕುದಿಸ್ಕೊಳ್ಳೋಣ. ಇವಾಗ ಇದನ್ನ ಸಾರ್ಗೆ ಹಾಕಿದ್ರೆ ಮೆಣಸು ಸಾರು ರೆಡಿ ಆಯ್ತು. ಬಿಸಿ ಬಿಸಿ ಅನ್ನಕ್ಕೆ ಮೆಣಸು ಸಾರು ಹಾಕೊಂಡು ತಿನ್ನೋದು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ, ತಿಳಿ ಸಾರು, ಮೆಣಸು ಸಾರು. ಅದಿರೋದು ನೋಡಿದ್ರೆ ಹಂಗೆ ಕುಡಿಬಿಡೋ ಅನಿಸುತ್ತೆ. ಅತ್ತೆಯವರಾದ ಭಾಗ್ಯಲಕ್ಷ್ಮಿ ಅವರ ರುಚಿಯಾದ ಒಂದು ಮೆಣಸು ಸಾರು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. 3ನೇ ಮಹಡಿ 10 ಬಂದ್ಬಿಟ್ಟಿದ್ವಿ. ಯಾಕಲ್ಲಿ ನಾಗಲಕ್ಷ್ಮಿ ಅವರು ಬ್ರಾಹ್ಮಿಣ್ ಸ್ವಾದಿಷ್ಟ ಆಹಾರ ಅವರ ಫುಡ್ ಕಾರ್ಟಲ್ಲಿ 1, 2, 5, 6 ಒಂದು ವಾರದ 6 ದಿನ ಇರ್ತದೆ ಫುಡ್ ಕಾರ್ಟು. 6 ದಿನದ್ದು ಪ್ರತಿಯೊಂದು ಬಾತು, ರೈಸ್ ಬಾತು, ಅವರ ಇಡ್ಲಿ ಅದ್ಭುತ ರುಚಿ ಇರುತ್ತೆ. ಅವ್ರ ಕೈ ಚಳಕನೇ ಹಾಗೆ. ಸೊ ಅವ್ರು ಹೇಳಿದರು ನಮ್ಮ ಅತ್ತೆಯವರ ಕೈ ಚಳಕ ಇನ್ನೂ ಅದ್ಭುತ ಅಂತ. ಅವ್ರದ್ದು ಯಾವ್ದು ರೆಸಿಪಿ ರೀ ಅಷ್ಟು ಅದ್ಭುತ ಅಂತ ಕೇಳಿದ್ವಿ. ಮೆಣಸು ಸಾರಂತೆ. ಮೆಣಸು ಸಾರು ಅಂದ್ಬಿಟ್ರಿ. ಮೆಣಸು ಸಾರು ಅತ್ತೆಯವ್ರ ಸ್ಟೈಲು. ಅವ್ರು ಏನೇನೇ ಹಾಕ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ತೋರಿಸಿ. ಅದು ಹೆಂಗೆ ವಿಶೇಷ ನೋಡ್ಬಿಡೋಣ. ಹಾ ಸರ್, ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ ನಾನು. ತೊಗರಿಬೇಳೆ ಒಂದು ಅರ್ಧಕ್ಕಿಂತ ಇನ್ನೊಂದು ಚೂರು ಜಾಸ್ತಿ, ಮತ್ತೆ ಹೆಸರುಬೇಳೆ ಒಂದು 1/4 ಭಾಗ, ಮತ್ತೆ ಇಲ್ಲಿ ಹಸಿಮೆಣಸಿನ್ಕಾಯಿ ಒಂಚೂರು, ಒಂದ್ ಸ್ಪೂನ್ ಅಷ್ಟು ಮೆಣಸು, 1 ಸ್ಪೂನ್ ಅಷ್ಟು ಜೀರಿಗೆ, ಇದು ಶುಂಠಿ ಸಣ್ಣಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದೀನಿ 1 ಇಂಚಷ್ಟು, ಮತ್ತೆ ಕರ್ಬೇವು 1-2 ಕಡ್ಡಿ ಅಷ್ಟು, ಕೊತ್ತಂಬರಿ ತೊಳೆದು ಅದೊಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದೀನಿ, ಮತ್ತೆ ಇಲ್ಲಿ ಟೊಮೆಟೊ 2, ಸ್ವಲ್ಪ ಕಾಯಿ ತುರಿ, ಮತ್ತೆ ಹುಣಸೆ ಹಣ್ಣು ಒಂಚೂರು, ಮತ್ತೆ ಹಿಂಗು. ಇದಿಷ್ಟು ಐಟಮು ಹಾಕಿ ಮೆಣಸು ಸಾರು ಮಾಡೋದು ಸರ್. ಬೇಳೆ ಕೂಗುತ್ತೆ ಕುಕ್ಕರ್. ಇಲ್ಲಿ ತೆಗ್ದಿಟ್ಕೊಂಡಿದ್ ಬೇಳೆ 2 ಹಾಕೋತಾ ಇದೀನಿ. 2 ತರ ಬೇಳೆ ಹಾಕಿದೀನಿ. ಒಂದ್ ಅರ್ಧಕ್ಕಿಂತ ಅಂದ್ರೆ ಚಿಕ್ಕ ಬಟ್ಲಲ್ಲಿ ಅರ್ಧಕ್ಕಿಂತ ಇನ್ನೊಂದ್ ಚೂರು ಜಾಸ್ತಿ ತೊಗರಿ ಬೇಳೆ, ಅದ್ರಲ್ಲಿ 1/4 ಭಾಗದಷ್ಟು ಹೆಸರು ಬೇಳೆ, ಮತ್ತೆ ಈ ಟೊಮೆಟೊ ಹೀಗೆ ಹಾಕ್ತೀನಿ ಸರ್. ಇದು ಹೆಚ್ಚಲ್ಲ, ಹೀಗೆ ಹಾಕಿ ತೊಳೆದು ಈಗ ಕೂಗುತ್ತೆ ವಿಜಿಲ್. ಸರ್ ಇವಾಗ ಇದನ್ನ ಇಡ್ತಾ ಇದೀನಿ. ಒಂಚೂರು ಎಣ್ಣೆ ಅದಕ್ಕೆ ಬೇಯಕ್ಕೆ, ಸ್ವಲ್ಪ ಅರ್ಶಿನ, 1 ಚಿಟಿಕೆ ಅಷ್ಟು ಅರ್ಶಿನ ಹಾಕಿ ಬೇಯಕ್ಕೆ ಇಟ್ಬಿಡೋಣ ಬೇಳೆನ. ಈಗ ಇದಕ್ಕೆ ಚೂರ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗಮ್ಮನ್ನತ್ತೆ ಬೇಳೆ. ಇಷ್ಟೇ, ಇದಿಷ್ಟು ಹಾಕಿ ಕೂಗಿಸ್ತೀನಿ ಸರ್. ಈಗ ಕುಕ್ಕರ್ ಕೂಲ್ ಆಗ್ತಾ ಇದೆ, ಒಂಚೂರ್ ಪ್ರೆಷರ್ ಇದೆ ಅಷ್ಟೇ. ಇವಾಗ ಆ ಟೈಮ್ಗೆ ಅಷ್ಟರಲ್ಲಿ ಒಂಚೂರು ಹಿಂಗ್ ಹಾಕೊಂಡಿದೀನಿ ಪಾತ್ರೆಗೆ. ಅದ್ರ ಜೊತೆಗೀಗ ಒಂಚೂರು ಹುಣಸೆ ಹುಳಿ, ಒಂದ್ ಚಿಕ್ಕ ನಿಂಬೆ ಹಣ್ಣಷ್ಟು ಹುಣಸೆ ಹುಳಿ. ಎಲ್ಲ ಇನ್ಸ್ಟಂಟ್ ಇದೆ ರೆಸಿಪಿ. ಇನ್ಸ್ಟೆಂಟ್ ಬೇಗ ಆಗುತ್ತೆ ಸರ್, ದಿಢೀರ್ ಅಂತ. ಇವಾಗ ಇದಾಯ್ತಲ್ಲ, ಇದು ಹಾಕಾಯ್ತು. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದೀವಲ್ಲ 1 ಇಂಚಷ್ಟು ಶುಂಠಿ, ಒಂಚೂರು ಶುಂಠಿ, 4 ಹಸಿಮೆಣಸಿನ್ಕಾಯಿ, ಮತ್ತೆ ಇಲ್ಲಿ ಕರಿಬೇವು ಕೊತ್ತಂಬರಿ ತೆಗ್ದಿಟ್ಟಿದೀವಲ್ಲ ಅದು, ಇದಿಷ್ಟು ಹಾಕ್ತೀನಿ. ಈಗ ಇದಕ್ಕೆ ಮೆಣಸು ಮತ್ತೆ ಜೀರಿಗೆ ಇದ್ರಲ್ಲಿ ಕುಟ್ಬಿಟ್ಟು ಒಂಚೂರು ಅದಕ್ಕೆ ಹಾಕ್ತೀನಿ. ತುಂಬಾ ಪೇಸ್ಟ್ ಮಾಡೋ ಬದಲು ಬಾಯಿಗೆ ಸಿಗುತ್ತೆ, ಆ ತರ ಮಾಡ್ಬಿಟ್ಟು ಹಾಕ್ತೀನಿ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮೆಣಸು ನೋಡ್ಕೊಂಡು ಹಾಕೊಬೇಕು. ಅದು ಮೆಣಸು ಮತ್ತೆ ಹಸಿಮೆಣಸಿನ್ಕಾಯಿ ಬ್ಯಾಲೆನ್ಸ್ ಆಗೋ ತರ ಹಾಕೊಳ್ತೀನಿ. ಇದು ಜೀರಿಗೆ 2 ಮಿಕ್ಸ್ ಮಾಡಬೇಕು. ಮತ್ತೆ ಈಗ ತುರ್ದಿರೋ ಕಾಯಿ ಇದೆಯಲ್ಲ, ಇದಕ್ಕೆ ಒಂಚೂರು 1/4 ಲೋಟದಷ್ಟು ನೀರು ಹಾಕೊಂಡು ಕಾಯಿ ಹಾಲು ಹಾಕೋತೀನಿ. ಇದಕ್ಕೆ ಈ ತರ ಕಾಯಿ ಹಾಲು, ತುರ್ದಿರೋ ಕಾಯಿ, ಇದಕ್ಕೊಂಚೂರು 1/2 ಲೋಟದಷ್ಟು ನೀರು ಹಾಕೊಂಡು ಇವಾಗ ಇದನ್ನ ಇದಕ್ಕೆ ಹಾಕೋತೀನಿ. ಈ ತರ ಕಿವುಚಿದ್ರೆ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು. ಫಸ್ಟ್ ಈ ಗೊಜ್ಜು ಕುದಿಸ್ಕೊಳ್ಳೋಣ. ಇವಾಗ ಇದಕ್ಕೊಂಚೂರು ಕಾಯಿ ಹಾಕ್ತೀನಿ, ಚೂರು. ಇವಾಗ ಅದೇನು ಹಾಲು ಹಿಂಡ್ಕೊಂಡಿದೀವಲ್ಲ ಇದಿಷ್ಟು, ಕುಕ್ಕರ್ ಕೂಲ್ ಆಗಿದೆ. ಇವಾಗ ಇದ್ರಲ್ಲಿ 2 ಟೊಮೆಟೊ ಹಾಕಿದ್ವಲ್ಲ, ಆ 2 ಟೊಮೆಟೊನ ಇದಕ್ಕೊಂಚೂರು ಕಿವುಚ್ತೀನಿ. ಇವಾಗ ಇದನ್ನ ಕುದಿಯಕ್ಕೆ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ಬೇಳೆ ಕಟ್ಟು ಒಂಚೂರು ನೀರು ಹಾಕಿ ರೆಡಿ ಮಾಡ್ಕೊಂಡ್ರೆ
ಇದಕ್ಕೊಂಚೂರು ಉಪ್ಪು, ಒಂಚೂರು ಬೆಲ್ಲ ಎರಡು ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಬಿಡ್ತೀನಿ ಸರ್. ಅಷ್ಟಕ್ಕೆ ರೆಡಿ ಆಗ್ಬಿಡುತ್ತೆ. ಅಷ್ಟಕ್ಕೆ ರೆಡಿ ಆಗುತ್ತೆ. ಆಮೇಲೆ ಇವಾಗ ಇದಕ್ಕೆ ಸರಿಯಾಗಿ ಉಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಮತ್ತೆ ಅದಕ್ಕೆ ಬೆಲ್ಲ ಒಂದು ದೊಡ್ಡ ನಿಂಬೆ ಹಣ್ಣಷ್ಟು ಬೆಲ್ಲ ಹಾಕಿದ್ರೆ ಆಯ್ತು. ಇವಾಗ ಇದನ್ನ ಕುದಿಯಕ್ಕೆ ಇಟ್ಬಿಡ್ತೀನಿ. ಇದೆಲ್ಲ ಕುದಿಯೋ ಹೊತ್ತಿಗೆ ಬೇಳೆ ಕಟ್ಟು ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕಿದ್ರೆ ಮೆಣಸು ಸಾರು ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ಕೊಟ್ಬಿಡೋದಷ್ಟೇ. ಮತ್ತೆ ಈಗ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಗಿರಿನಗರಿಂದ ಒಬ್ರು ಕಸ್ಟಮರ್ ಬಂದಿದ್ರು. ಅವ್ರ ಫ್ಯಾಮಿಲಿನೇ ಬಂದಿದ್ರು. 2 ಸಲ ಬಂದ್ ಹೋದ್ರು ಕಸ್ಟಮರ್ಸ್ ಅವರು. ಮತ್ತೆ ಗೌರಿಬಿದ್ನೂರಿಂದ ನಮ್ಮೂರಿಂದ ಸುಮಾರು ಜನ ಹುಡುಕೊಂಡ್ ಬರ್ತಾ ಇದಾರೆ. ಹೌದು ಸರ್, ಚೆನ್ನಾಗಿದೆ ಅನ್ಬಿಟ್ಟು ಮತ್ತೆ ಬರ್ತೀವಿ, ಇನ್ನ ನಿಮ್ದು ಏನೇನಿದೆ ರೆಸಿಪೀಸ್ ಎಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ಹೋದ್ರು. ಅದಕ್ಕೆ ಬಂದಿರೋದು ನಾವು. ಏನೇನಿದೆ ಎಲ್ಲ ಇನ್ನೂ ಇದೆ ಮುಂದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಒಂದಷ್ಟು ಜನ ಬರ್ತಾ ಇದಾರೆ. ಹೌದು. ಆಮೇಲೆ ಅವ್ರು ಬಂದಾಗ ನಾವೇನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ರೀತಿ ಟೇಸ್ಟ್ ಇತ್ತು ಅಂತ ಹೇಳಿದ್ರಾ? ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋಗ್ತಾರೆ. ಹೌದಾ? ಟೇಸ್ಟ್ ಖುಷಿ ಪಡ್ತಾರೆ ತಿಂದು. ಅದು ಮುಖ್ಯ. ಹೌದು. ನಾವು ಹೇಳಿದಕ್ಕೂ ಅವರು ಟೇಸ್ಟ್ ಮಾಡಿದಕ್ಕೂ ಮ್ಯಾಚ್ ಆಗ್ಬೇಕು. ಅದಕ್ಕೆ ಅದು ಅವಾಗ ನಮ್ಗೆ ಸಕ್ಸಸ್. ಹೌದು ಸರ್, ಎಲ್ಲಾ ಟೇಸ್ಟ್ ಮಾಡ್ತಾರೆ. ಬರೀ ಒಂದ್ ಐಟಮ್ ನಿಲ್ಸಲ್ಲ, ಎಲ್ಲ ಒಂದ್ ಚೂರು 2 ಇಡ್ಲಿ, 1 ಮಸಾಲೆ, ಹಾಫ್ ರೈಸ್, ಪಡ್ಡು ಎಲ್ಲ ಒಂದೊಂದ್ ಚೂರು ತಿಂತಾರೆ. ಆಮೇಲೆ ಒಬ್ರು ಆರಾಮಾಗಿ ಒಂದ್ 150 ರೂಪಾಯಿಗೆ ಇಲ್ಲ 200 ರೂಪಾಯಿ ಒಳಗಡೆ ಒಬ್ರು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಸರ್. ಒಂಚೂರು ಗ್ಯಾಸ್ಟ್ರಿಕ್ ಅನ್ಸಲ್ಲ ಅವ್ರಿಗೆ. ಒಂದು 5 ನಿಮಿಷ ಆಯ್ತು ಸರ್. ಈಗ ಕುದೀತಾ ಇದೆ ನೋಡಿ, ಕುದ್ದಿದೆ ಇದು. ಉಪ್ಪು ಖಾರ ಎಲ್ಲ ಕುದ್ದಿದೆ. ಇವಾಗ ಇದು ಬೇಳೆ ಕಟ್ಟು. ಈ ಬೇಳೆ ಕಟ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಒಗ್ಗರಣೆ ಕೊಡೋಣ. ಇದಕ್ಕೆ ಮೆಣಸಾರು, ಇದಕ್ಕೆ ಬೇಡ ಅವರೆಕಾಯಿ ಸೀಸನ್ ಅಲ್ಲಿ ಮೆಣಸಾರು ತುಂಬಾ ಚೆನ್ನಾಗಿರುತ್ತೆ ಸರ್. ರೆಡಿ ಆಯ್ತು. ಇದೇ ಮೆಣಸಾರು ಮುಗೀತು. ಮೆಣಸಾರು ಮುಗೀತು ಸರ್. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಅದಷ್ಟು ಕುದಿತಾ ಇರುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಈಗ ಇದು ಮೆಣಸಾರಿಗೆ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ತುಪ್ಪ 1 ಸ್ಪೂನ್ ಅಷ್ಟು. ಅದೊಂದ್ ಚೂರು ಕಾದ ತಕ್ಷಣ ಸಾಸಿವೆ ಹಾಕೊಂಡು ಒಂದೇ ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಈಗ ಇದು ಸಿಡಿಯುತ್ತೆ ಸಾಸಿವೆ. ಸಿಡಿದಾದ್ಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಬಿಡೋಣ. ಒಣಮೆಣಸಿನ್ಕಾಯಿ ಸಿಡಿತಾ ಇದೆ ಇವಾಗ ಸಾಸಿವೆ. ಇವಾಗ ಇದನ್ನ ಸಾರ್ಗೆ ಹಾಕಿದ್ರೆ ಮೆಣಸು ಸಾರು ರೆಡಿ ಆಯ್ತು. ಬಿಸಿ ಬಿಸಿ ಅನ್ನಕ್ಕೆ ಮೆಣಸು ಸಾರು ಹಾಕೊಂಡು ತಿನ್ನೋದು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ, ತಿಳಿ ಸಾರು, ಮೆಣಸು ಸಾರು. ನೋಡಿ ಹೆಂಗಿದೆ. ಮೆಣಸು ಸಾರು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ. ಹೌದೌದು, ನೋಡೋಣ. ಬ್ರಾಹ್ಮಿನ್ ಸ್ವಾದಿಷ್ಟ ಆಹಾರ, ಅದ್ಭುತವಾಗಿ ಒಂದು ಫುಡ್ ಕಾರ್ಟ್. ನಿಮ್ಮ ಮನೆಯ ನಿಮ್ಮ ಅತ್ತೆಯವರದು ಒಂದು ರೆಸಿಪಿ ತೋರಿಸಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಅನ್ನ ಅದಿರೋದು ನೋಡಿದ್ರೆ ಹಂಗೆ ಕುಡಿದ್ಬಿಡೋಣ ಅನಿಸುತ್ತೆ. ಈಗ ಇದಕ್ಕೆ ಅನ್ನ ಮತ್ತೆ ತುಪ್ಪ, ಮೆಣಸು ಸಾರು ರೆಡಿ ಇದೆ. ನಮ್ಮ ಅತ್ತೆಯವ್ರ ಸ್ಪೆಷಲ್ ಮೆಣಸು ಸಾರು. ಹೌದಾ? ಹೌದು ಸರ್. ಮತ್ತೆ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಅವ್ರ ಸ್ಪೆಷಲ್ ಮೆಣಸು ಸಾರು ಇವತ್ತು ಮಾಡಿರೋದು. ನಾಗಲಕ್ಷ್ಮಿ ಅವರ ಕೈ. ಹೌದು. ಅತ್ತೆಯವರಾದ ಭಾಗ್ಯಲಕ್ಷ್ಮಿ ಅವರ ರುಚಿಯಾದ ಒಂದು ಮೆಣಸು ಸಾರು. ಹಸಿ ಸಾರು ಅಂತಿದ್ವಿ ನಾವು ಸಣ್ಣವರಿರ್ಬೇಕಾದ್ರೆ. ಇವಕ್ಕೆಲ್ಲ ಮೆಣಸು ಸಾರು. ಹಳೆ ಕಾಲದ ಜನ ಅಂತೀವಲ್ಲ, ಈಗ ಯಾಕೆ ಸಿಗ್ತಾ ಇಲ್ಲ ಅಂತಿರ್ತೀವಿ. ಎಲ್ಲಿ ಹೋಯ್ತು ಅಂತಿರ್ತೀವಿ. ಮರ್ತು ಬಿಟ್ರು ಎಲ್ಲರೂ ರೆಸಿಪಿ ಅಂತೀವಿ. ಇಲ್ಲ, ಇದು ಬಳುವಳಿಯಾಗಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಬರ್ತಾ ಇರಬೇಕು. ಇದೇ ರೀತಿ ಇವತ್ತು ಭಾಗ್ಯಲಕ್ಷ್ಮಿ ಅಮ್ಮ ಅವ್ರದ್ದು, ನಾಗಲಕ್ಷ್ಮಿ ಅಮ್ಮ ಅದೇ ರೀತಿ ಡಿಟ್ಟೋ ಹಚ್ಚಾಕ್ಬಿಟ್ರು. ಕಾಪಿ ಆ್ಯಂಡ್ ಪೇಸ್ಟ್ ಸೂಪರ್ ಆಗಿದೆ. ಅವ್ರು ಎಷ್ಟು ಹೊಗಳ್ತಿದ್ರು ಅಂದರೆ, ಇದು ನೀವು ಮೊದಲು ಹಾಗೆ ಟೇಸ್ಟ್ ಮಾಡಿದಾಗ ಮಜಾ ಬಂತು, ಅನ್ನದ ಒಟ್ಟಿಗೆ ಇನ್ನೂ ಡಬಲ್ ಮಜಾ ಬಂತು. ನೀವು ಮನೆಯಲ್ಲಿ ಈ ತ್ರಿಬಲ್ ಮಜಾ ನಮಗೆ ಯಾವ ರೀತಿ ಬಂತು ಅಂತ ನಮ್ಗೆ ಹೇಳಿ. ಇವಾಗ ಮಾತ್ರ ಇಷ್ಟನ್ನ ಸಾಕಾಗಲ್ಲ, ಕಡಿಮೆ ಹಾಕ್ಕೊಂಡಿದ್ದೆ. ನಮಗಾಗಲೇ ಬ್ರೇಕ್ಫಾಸ್ಟ್ ಆಗಿದೆ ಹೆವಿ ಅಂದ್ಬಿಟ್ಟು ನಾವು ಕಡಿಮೆ ಹಾಕ್ಕೊಂಡಿದ್ವಿ. ಇದಕ್ಕೆ ಇನ್ನೂ ದಾರಿ ಮಾಡಿಕೊಡುತ್ತೆ ಹೊಟ್ಟೆ ಅಂತಾರಲ್ಲ ಹಂಗೆ. ಇದಕ್ಕಾಗಿ ಒಂದು ಸ್ಪೆಷಲ್ ದಾರಿ ಕ್ರಿಯೇಟ್ ಆಗುತ್ತೆ ಹೊಟ್ಟೆಯಲ್ಲಿ.
ನಾವು ಇನ್ನೂ ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.